ಆಬ್ವಿಯಸ್ಲಿ ಅವರಿಗೆ ಅನುಮಾನ ಬಂದಿರುತ್ತೆ, ಕೇಳಿರ್ತಾರೆ ಅಥವಾ ಇನ್ನೇನೋ. ಮೇಡಮ್, ಈಗ ಅವ್ರ ಕುಟುಂಬದವ್ರು ಕೇಳಿ, ಈಗ ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಫಿಲಂ ಚೇಂಬರ್ಗೂ ಕೊಟ್ಟಿದ್ದಾರೆ, ನಮ್ದೆಲ್ಲ ಡಾಕ್ಯುಮೆಂಟ್ ಕೇಳಿ ಅಂತ ಹೇಳಿ, ಕೊಡಿ ಅಂತ ಹೇಳಿ, ಮತ್ತೆ ಸೆನ್ಸಾರ್ ಕೊಟ್ಟರು. ಅದು ಅವ್ರ ರೈಟ್ಸ್ ಇದೆ, ಎಲ್ಲ ಕೇಳಿ. ಈ ಸಂಬಂಧಪಟ್ಟಿಲ್ದಿರೋ ವ್ಯಕ್ತಿಯವರು ಏನ್ ಬೇಕು ಅವ್ರಿಗೆ? ಆಯಪ್ಪನ ಒಬ್ಬ ನಿರ್ಮಾಪಕ, ತಮಿಳ್ ಸಿನಿಮಾ ಮಾಡಿದ್ದಾರೆ, ಕನ್ನಡ ಸಿನಿಮಾ ಮಾಡಿದ್ದಾರೆ. ಈ ತರ ಮಾಡಬೇಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಒಂದು ಕೇಸಲ್ಲಿ ಇನ್ಸ್ಪೈರ್ ಆಗಿ ಆ ರೀತಿ ಹೋಲುವಂತ ಸೀನ್ಗಳನ್ನ ನೀವು ಮಾಡ್ಬೋದು, ಅದರಿಂದ ಸ್ಫೂರ್ತಿಗೊಂಡು ಅಥವಾ ನೀವು ಪ್ರಚಾರಕ್ಕೆ ಅಂತ ಬಳಸ್ಕೊಳ್ಬಹುದು. ಇಲ್ಲ 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 ಇಲ್ಲ, ನಾನು ನೋಡಿ ಮೇಡಮ್, ಯಾವುದೇ ಒಂದೇ ಒಂದು ಘಟನೆ ತಗೊಂಡಿಲ್ಲ ನಾನು. ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತವೆ ಕ್ರೈಮ್ ಅಂದ್ರೆ. ನಾನು ಪ್ರಸ್ತುತ ಏನ್ ಇವತ್ತ ಟ್ರಯಲ್ ನಡೀತಾ ಐತೆ, ಸೊ ಕ್ರೈಮ್ ತಗೊಂಡಿಲ್ಲ, ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ ತಗೊಂಡು ಈ ಸಿನಿಮಾ ಮಾಡಿಲ್ಲ. ನಾನು ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತೆ, ಆ ಘಟನೆಗಳ ಮೇಲೆ ನಾನು ಸಿನಿಮಾ ಮಾಡಿದ್ದೇನೆ. ಒಂದು ವೇಳೆ ನಾನು ಟ್ರಯಲ್ ನಡೆಯೋ ಕೇಸ್ ಸಿನಿಮಾ ತಗೊಂಡ್ ಮಾಡ್ತು ಅಂದ್ರೆ ನನಗೆ ಸಬ್ಜುಡಿಸ್ ಆಗುತ್ತೆ, ಪ್ರಿಜುಡಿಸ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳಿದ್ ಮೇಡಮ್. ನಾನು ಸಿನಿಮಾ ನೋಡಿಲ್ಲ ಎಸ್ ಮೇಡಮ್. ಈಗ ಸೀನ್ ನೋಡ್ತೀನಿ. ಎಸ್ ಮೇಡಮ್. ಹೈ ಪ್ರೊಫೈಲ್ ಕೇಸ್ ನಲ್ಲಿ ನಾನು ವರದಿ ಮಾಡಿರ್ತೀನಿ. ಹಾಗಾಗಿ ಅದನ್ನ ನೋಡಿದಾಗ ನನಗೆ ಹೋಲೋ ರೀತಿಯಲ್ಲಿ ಪ್ರಶ್ನೆ ಬಂದಾಗ ಕೇಳೋದು ಸಹಜ. ಅದಕ್ಕೆ ಕ್ಲಾರಿಫಿಕೇಶನ್ ಏನು ಅನ್ನೋದು ಸರ್. ಇಲ್ಲ ಮೇಡಮ್, ಸಿಂಪಲ್ ಅಲ್ಲ, ಸೀನ್ಗಳನ್ನ ಹೋಲೋ ರೀತಿಯಲ್ಲಿ ಸಿನಿಮಾ ನಾನು ಸರ್, ನಾನು ಸಿನಿಮಾ ಇವ್ರ ಕಡೆಯವರಲ್ಲ ಸರ್, ದರ್ಶನ್ ಕಡೆಯವರಲ್ಲ, ನಾನು ಕೇಳಲ್ಲ, ಅಥವಾ ಇನ್ನ ನಿಮ್ ಕಡೆಯವರಲ್ಲ. ನನ್ನ ವರದಿ ನನ್ನ ಹೋಲೋ ರೀತಿಯಲ್ಲಿ ಕೇಳಿದಾಗ ನನ್ನ ಪ್ರಶ್ನೆ ಬಂದಿರುತ್ತೆ ಸರ್. ಮೇಡಮ್, ಒಬ್ಬ ನಿರ್ದೇಶಕನ ಕಲ್ಪನೆ ಅಂದ್ರೆ, ಒಂದು ಕ್ರೈಮ್ ನಡೆದಾಗ ಒಬ್ಬ ಪೊಲೀಸ್ ಇರ್ತಾರೆ, ಅರೆಸ್ಟ್ ಮಾಡ್ತಾರೆ. ಸ್ಟೇಟ್ ಅಲ್ಲಾದ್ರೆ ಮಾಮೂಲಿ ಲಾ ಅಂಡ್ ಆರ್ಡರ್ ಇರುತ್ತೆ, ಸೆಂಟ್ರಲ್ ಅಲ್ಲಾದ್ರೆ CBI. ಅದಕ್ಕೆ ಯಾವ್ಯಾರಿಗೆ ರೆಫರ್ ಮಾಡ್ತಾರೆ? ಕೆಲವು ಸಲ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರೆ, ಆಗ್ದಲ್ಲೇ ಮಾಡ್ತಾರೆ. ಒಂದು ಕ್ರೈಮ್ ಅಂದಾಗ ನಡೆದಾಗ ಅರೆಸ್ಟ್ ಅವೆಲ್ಲ ನಡೆಯುತ್ತೆ. ಸೆಲೆಬ್ರಿಟಿ ಆದ್ರೆ ಒಂದ್ ಸ್ವಲ್ಪ ಜಾಸ್ತಿ ಜನ ಫೋರ್ಸ್ ಆಗುತ್ತಾರೆ, ಸಣ್ಣ ಪುಟ್ಟವ್ರಿಗಾದ್ರೆ ಕಾಮನ್ ಆಗಿ ಹೋಗ್ತಾರೆ. ಆ ತರ ಕ್ರೈಮ್ ಅಲ್ಲಿ ಅರೆಸ್ಟ್ ಪ್ರೊಸೀಜರ್ ಬಂದ್ರೆ ನನ್ನ ಪ್ರಕಾರವಾಗಿ ಸೊ ಅರೆಸ್ಟ್ ಪ್ರೊಸೀಡಿಂಗ್ಸ್ ಒಂದೇ ಅನ್ಕೊಂಡಿದ್ದೀವಿ ಮೇಡಮ್. ಎಸ್ ಮೇಡಮ್. ಎಸ್ ಮೇಡಮ್. ವ್ಯಕ್ತಿಗಳಂದ್ರೆ ಕ್ಯಾರೆಕ್ಟರ್ ಹೆಸರಾಗಿರ್ಬೋದು, ಕೆಲವೊಂದು ಸೀನ್ಗಳು ಈ ದರ್ಶನ್ ಅವರ ಇನ್ಸಿಡೆಂಟ್ಗೆ ನಡೆದಂತಹ ಸೀನ್ಗೆ ಹೋಲಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಶ್ನೆ ಎದ್ದೇಳ್ತಾರೆ. ಇಲ್ಲಾಂದ್ರೆ ಯಾರು ನಿಮ್ಮನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ. ಇಲ್ಲ ಮೇಡಮ್, ನೀವು ಕ್ವಶನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಮಾಡಿದ್ರೆ ನಮ್ಗೆ ಒಳ್ಳೇದು. ನಾವು ಏನಾರ ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ. ನಾನು ಒಂದು ಕ್ರೈಮ್ ಕಥೆನ ಏನು ನನ್ನ ಕಲ್ಪನೆ ಆಧಾರದ ಮೇಲೆ ಸೊ ಯಾವ ರೀತಿ ಆಯಾಮಗಳಲ್ಲಿ ಚಿತ್ರೀಕರಿಸಬೇಕೋ ಆ ರೀತಿ ಚಿತ್ರೀಕರಿಸಿದ್ದೇನೆ. ಇದು ಯಾವುದೇ ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತ ಸೆಲೆಬ್ರಿಟಿ ಅವರ ಕ್ರೈಮ್ಗೆ ಸಂಬಂಧಿತ ಪಟ್ಟಿದ್ದಲ್ಲ ಸರ್. ಈಗ ಕೈ ಹಿಡಿಯುವ ಏನದು ಒಂದು ಲೈನ್ಸ್ ಬರುತ್ತಲ್ಲ ಅಲ್ವಾ, ಮರುವಂತೆ ಸರ್, ಒಂದು ಚೇರ್ ಕೊಡಿ. ಕೈಗಳನ್ನೇ ಬಂಧಿಸಿದೆ ಕಾಲವೇ ಅಂತ ಬಂದಿದ್ದಾರೆ ನಮ್ಗೆ. ಅಲ್ಲ, ಸಿನಿಮಾದಲ್ಲಿ ಇಲ್ಲ ಸರ್, ಡೈರೆಕ್ಟರ್ ಶೂಟ್ ಮಾಡಿದವರು ಚೇಂಜ್ ಇದೆಯಲ್ಲ ಮೇಡಮ್. ಎಲ್ಲಿ ಮೇಡಮ್, ನಾನು ಗೌಡನೇ ಮೇಡಮ್. ನನ್ ಬಿಟ್ಟು ಗೌಡ ಅಂದ್ರೆ ಯಾರಿಗೂ ಪೇಟೆಂಟ್ ಇರೋದಿಲ್ಲ ಮೇಡಮ್. ಪೇಟೆಂಟ್ ಏನಿರೋದಿಲ್ಲ ನನ್ನ ಪ್ರಕಾರವಾಗಿ ಮೇಡಮ್. ಕಾಕತಾಳೀಯವಾಗಿ ಹೊಂದಾಣಿಕೆ ಆಗುತ್ತೆ. ಎಸ್ ಮೇಡಮ್. ಅಲ್ಲ 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 ಅಲ್ಲ, ಯಥಾವತ್ತವಾಗಿ ಯಾವುದೇ ಸರ್, ನಾನು ಹೇಳ್ತಿಲ್ಲ ಸ್ಪಷ್ಟವಾಗಿ ಸರ್, ಯಥಾವತ್ತವಾಗಿ ಯಾವುದೇ ಒಂದು ಈ ಘಟನೆಗಳನ್ನ ಈ ಸಿನಿಮಾದಲ್ಲಿ ಇಲ್ಲ ಸರ್. ಹಾ ಹಾ ಅಲ್ಲ, ಇನ್ಸ್ಟಾಲ್ ಮಾಡ್ತಾರೆ. ಅಲ್ಲ, ಗೋಡನ್ನು ಶೆಡ್ ಪಾರ್ಕಿಂಗ್ ಯಾರ್ಡ್ ಅಲ್ಲಿ ಹೊಡೆದಾಕ್ತಾರೆ, ಇಲ್ಲ ರೋಡ್ ಅಲ್ಲಿ ಹೊಡಿತಾರೆ, ಒಂದು ಕಾರಲ್ಲಿ ಹೊಡೆದಾಕ್ತಾರೆ. ಕ್ರೈಮ್ ಘಟನೆಗಳು ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಎಸ್ ಮೇಡಮ್. ಅಲ್ಲ, ಪೈಪ್ ಲೈನ್ ಹತ್ರ ಅಲ್ಲ ಸಿಕ್ಕಿದ್ದು, ಅದು ಮೋರಿ ಹತ್ರ ಮೇಡಮ್. ಪೈಪ್ ಲೈನ್ಗೂ ಮೋರಿಗೂ ಬೇರೆ ಇದೆ ಮೇಡಮ್. ಹಾ, ಮರುವಂತೆ ಸರ್. ಸರ್, ನಿಮ್ಮ ಸರ್ ಒಂದೇ ಒಂದು ಪ್ರಶ್ನೆ ಸರ್, ಪ್ಲೀಸ್ ಸರ್. ನಿಮ್ಮ ಆತ್ಮಸಾಕ್ಷಿಯಾಗಿ ಸತ್ಯಮಯ ಜಯತೆ ಅಂತ ಬೇರೆ ಹಾಕಿದ್ದೀರಾ. ದರ್ಶನ್ ಕುರಿತಾಗಿ ನಾವು ಒಂದು ಎಳೆಯಷ್ಟು ತಗೊಂಡಿಲ್ಲ ಅಂತ ಹೇಳ್ಬಿಡಿ ನಾವು.
ಸರ್ ಈಗ ನಾನು ಬಿ ಫ್ರಾಂಕ್ ಟ್ರಯಲ್ ನಡೆಯೋ ಅಂತ ಎಸ್ ಆರ್ ನೋ ಹೇಳಿ ಸರ್. ಅಲ್ಲ ಖಂಡಿತವಾಗ್ಲೂ ನಾನು ದರ್ಶನ್ ಸರ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಸರ್. ನಾನು ಬೇರೆ ಘಟನೆಗಳನ್ನ ಇಂದ ಪ್ರೇರೇಪಿತನಾಗಿ ಮಾಡಿದ್ದೇನೆ ಸರ್ ಅಷ್ಟೇ. ನಾವಿದನ್ನ ನಂಬಕ್ ಸರಿ ಇಲ್ಲ ಸರ್ ನಂಬಕ್ಕೆ ಆಗಲ್ಲ. ದಯವಿಟ್ಟು ಪ್ಲೀಸ್ ಮೇಡಮ್ ಸಿನಿಮಾ ನೋಡಿ, ತಮಗೆಲ್ಲ ಶೋ ಅರೇಂಜ್ ಮಾಡ್ತೀವಿ, ಬಂದು ನೋಡಿ. ಯಾವಾಗ ರಿಲೀಸ್ ತನುಷ್? ಹಾ, ಏಪ್ರಿಲ್ ಮಾಡೋಣ ಅನ್ಕೊಂಡಿದ್ದೀವಿ. ಇಲ್ಲ ಖಂಡಿತ ಮೇಡಮ್. ಇಲ್ಲ ಟ್ರೈಲರ್ ಬಿಡೋದಕ್ಕೆ ಡಿಸೈಡ್ ಇನ್ನು ನಾವೇ ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಅಲ್ಲ ಆ ಥರ ಅಲ್ಲ. ತನುಷ್ ಅವರಿಗೆ ಥ್ರೆಟ್ ಬಂತ? ನಿಮ್ಗೆ ಏನಾದ್ರು ಥ್ರೆಟ್ ಬೆದರಿಕೆ ಇಲ್ಲ ಯಾವುದು ಬಂದಿಲ್ಲ. ಬರುತ್ತೆ ಅಂತ ಇದು ಇಲ್ಲ, ಏನಕ್ಕೆ ಬರುತ್ತೆ? ಏನು ಕಾಲ್ ಯಾರೋ ಒಬ್ರು ಯೂಟ್ಯೂಬ್ ಚಾನಲ್ ಇಂದ ಇವಾಗ ಕಾಲ್ ಮಾಡಿದ್ರು. ಯೂಟ್ಯೂಬ್ ಚಾನಲ್ ಅಲ್ಲ, ಯಾರೋ ಒಬ್ರು ಅಣ್ಣವ್ರ ಅಭಿಮಾನಿ ಸಂಘದಿಂದ ಯಾರೋ ಒಬ್ರು ಕಾಲ್ ಮಾಡಿದ್ರು. ಶಿವಣ್ಣ ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ನಮ್ಮ ಸಿನಿಮಾ ಹೆಸರಿಟ್ಕೊಂಡು ಇದು ಮಾಡಿದ್ದಾರೆ ಅಂತ, ಏನೋ ಯೂಟ್ಯೂಬ್ ಅಲ್ಲಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿತ್ತು ಅಷ್ಟೇ. ಕಾಲ್ ಬಂದಿತ್ತು ಇವಾಗ ಪ್ರೆಸ್ ಮೀಟ್ ಅಟೆಂಡ್ ಆಗಿಂತ ಮುಂಚೆ. ಅಲ್ಲಕ್ಕೆ ಇದಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಸಿನಿಮಾ ಹೆಸರಿಸ್ಕೊಂಡು ಶಿವಣ್ಣ ಅವ್ರು ಆಕ್ಟ್ ಮಾಡಿದ್ದಾರೆ ಬಾಸ್ ಸಿನಿಮಾದಲ್ಲಿ ಅಂತ ಏನೋ ನಾವು ತನು ಶಿವಣ್ಣ ಅಂತ ಇದೆಯಲ್ಲ, ಆತರ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಅದು ನೋಡಿ ವಿಡಿಯೋ ಕಳಿಸ್ತೀನಿ, ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಪ್ರಮೋದ್ ಮರವಂತೆ ಅವರು ಮಾತಾಡ್ತಾರೆ. ಒಂದ್ ಸೆಕೆಂಡ್. ಲೇಟಾಗಿ ಬಂದಿದೆ, ಕ್ಷಮೆ ಇರಲಿ. ನಿಮ್ಮ ಕ್ವಶನಿಗೆ ಆನ್ಸರ್ ಮಾಡಲ ಅಥವಾ ಸ್ಟಾರ್ಟ್? ಸೊ ಬಾಸ್ ಸಿನಿಮಾಗೆ ನಾನು ಅದನ್ನೇ ಹೇಳ್ಬಿಡ್ತೀನಿ. ನನಗೆ ಹಾಡು ಬರಿಬೇಕಾದ್ರೆ ಏನು ಬ್ರೀಫ್ ಇತ್ತು ಅಂತ. ಪ್ರತಿಯೊಬ್ಬ ಯಾರೇ ಆಗಲಿ, ನೀವಾಗಲಿ ನಾವೇ ಆಗಲಿ, ಯಾರೋ ಒಬ್ಬ ಮಾಡ್ಕೊಂಡು ಬಂದು ಅವನಿಗೆ ಏನೋ ಒಂದು ನೋವಾದಾಗ ಅವನ ಮನಸ್ಸಲ್ಲಾಗುವಂಥ ಒಂದಿಷ್ಟು ತುಮುಲಗಳಾಗಿರ್ಬೋದು, ಅವನು ಅನುಭವಿಸುವಂಥ ಒಂದಿಷ್ಟು ಪರದಾಟಗಳಾಗಿರ್ಬೋದು, ಇದು ಹಾಡಲ್ಲಿರಬೇಕು ಅಂತ ನನಗೆ ಹೇಳಿದ್ದು. ಸೊ ಬಹುಶಃ ನೀವು ಪ್ರತಿಯೊಂದು ಸಾಲು ಇದು ಮಾಡಿದ್ರು ಕೂಡ ಯಾರಿಗೇ ಆಗಲಿ, ಯಾರಿಗೆ ಒಂದು ನೋವಾದರೆ, ಅವನ ಜೀವನದಲ್ಲಿ ಯಾವುದೋ ಒಂದು ಘಟನೆ ಆಗಿ ಅವನು ಡೌನ್ಫಾಲ್ ಆದಾಗ ಅವನಿಗೆ ಕನೆಕ್ಟ್ ಆಗ್ಬೇಕು ಹಾಡು ಅನ್ನೋದು ಇದಿದ್ದು. ಸೊ ಅಷ್ಟು ಬ್ರೀಫ್ ಮಾತ್ರ ನನಗೆ ಕೊಟ್ಟಿದ್ದು. ಹಾಗಾಗಿ ಅದನ್ನ ಇಟ್ಕೊಂಡು ನಾನು ಬರೆದಿರೋದು. ಸೊ ನೀವು ಪ್ರತಿಯೊಂದು ಸಾಲುಗಳಲ್ಲೂ ಕೂಡ ಅದು ನಿಮಗೆ ಅನ್ಸುತ್ತೆ. ಈಗ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಈಗ ನಿಮಗೆ ಏನು ಅನಿಸ್ತು? ಕನೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ನಾನು ಟು ಬಿ ಫ್ರ್ಯಾಂಕ್ ತುಂಬಾ ದಿನ ಆಯ್ತು ಟೀಸರ್ ನೋಡಿ. ಸೊ ಈಗ ಬಂದಿದ್ದು ಸಾರಿ ಲೇಟ್ ಆಗೋಯ್ತು. ಅಲ್ಲ, ನೋಡಿದ್ದೀನಿ ನಾನು, ಬಟ್ ತುಂಬಾ ದಿನ ಆಯ್ತು ನೋಡಿ. ಇಲ್ಲ, ನಾನು ತುಂಬಾ ದಿನ ಆಯ್ತು ನೋಡಿ. ಅಲ್ಲ, ನಿಮಗೆ ಏನು ಅನಿಸ್ತು? ನೋಡಿದಾಗ ಏನು ಚೆನ್ನಾಗಿದೆ ಅನಿಸ್ತು ಟೀಸರ್. ತುಂಬಾ ಪಾಪದ ಫೀಲ್ ಆಯ್ತು. ಪಾಪ ಅಲ್ಲ, ಅವ್ರಿಗೆ ಅಲ್ಲಿ ಕುತ್ಕೊಂಡಿದ್ದಾರಲ್ಲ, ಅವ್ರ ಬಗ್ಗೆ ಹಿಂಗೆಲ್ಲ ಇದೆಯಲ್ಲ ಅಂತ. ಸೊ ನಿಮಗೂ ಹಂಗೆ ಅದು ಲಿರಿಕ್ಸ್ ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳ್ತಿದ್ರೆ. ಅಲ್ಲ, ಅದು ಇಲ್ಲ ಸರ್, ನಾನು ಖಂಡಿತವಾಗ್ಲೂ ಏನು ತಲೆ ಇಟ್ಕೊಂಡು ಬರ್ದಿದ್ದಲ್ಲ. ನಿಮಗೆ ಹಂಗೆ ಅನಿಸಿಲ್ಲ? ನಾನು ಹೇಳಿದಲ್ಲ, ಟೀಸರ್ ನೋಡಿ ತುಂಬಾ ಜನ ಹೇಳ್ತಿದ್ದಾರೆ. ತುಂಬಾ ನೋಡ್ಬೇಕಾದ್ರೆ ನಿಮ್ಗೆ ಅನಿಸಿಲ್ಲ? ಇಲ್ಲ, ಒಂದ್ ಸ್ವಲ್ಪ ಕೆಲವೊಂದು ಈಗ ಥ್ರಿಲ್ಲರ್ ಇರೋ ಒಂದು ಕ್ರೈಮ್ ಅಂದಾಗ ಒಂದಿಷ್ಟು ಕನೆಕ್ಟ್ ಆಗುತ್ತಲ್ಲ, ಆ ಥರ ಒಂದ್ ಸ್ವಲ್ಪ ಕನೆಕ್ಟ್ ಆಯ್ತು ಅನ್ಸಿದೆ ಮೇಡಮ್. ಅಲ್ಲ, ನೋಡಿದ್ದೀನಿ, ಅದೇ ನಾನು ಹೇಳಿದ್ನಲ್ಲ, ಅನ್ಸಿದೆ. ಬಟ್ ಡೈರೆಕ್ಟ್ ಕ್ಲಾರಿಟಿ ಕೊಡ್ತಾ ಇರಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ನಾನು ಸಿನಿಮಾ ನೋಡಿಲ್ಲ, ಹಂಗಾಗಿ ನಾನು ಅದನ್ನ ಹೇಳೋದು ತಪ್ಪಾಗುತ್ತೆ. ಪ್ರಮೋದ್ ಅವರೇ, ಜರ್ನಲಿಸ್ಟ್ಗಳಿಗೆ ಮಾತ್ರ ಆ ಥರ ಫೀಲ್ ಆಗಿದೆ ಅಂತ ಅನ್ಕೊಂಡ್ವಿ. ನಿಮಗೂ ಆಗಿದೆಯೋ ಇಲ್ಲ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ಅದಕ್ಕೆ ನಾನು ಸಿನಿಮಾ ನೋಡಿಲ್ಲ, ಹಂಗಾಗಿ ನಾನು ಹೇಳೋದು ತಪ್ಪಾಗುತ್ತೆ. ಸೊ ನನಗೆ ಹೇಳಿದ್ದಷ್ಟೇ. ನಾನು 2 ಹಾಡು ಬರ್ದಿದ್ದೀನಿ, ಅದರಲ್ಲಿ ಇದು ಮೇಜರ್ ಸಿಚುವೇಶನಲ್ ಹಾಡು. ಇದರಲ್ಲಿ ನಾನು ಬ್ರೀಫ್ ಕೊಟ್ಟಿದ್ದು ಇಷ್ಟೇ. ಅವರು ಸರ್, ಒಂದು ವಾರ ಫುಲ್ ಟಿಕೆಟ್ ಕೊಡಿ ನಮಗೆ ಅಂತ ಹೇಳಿದ್ರೆ ಅದಕ್ಕೆ ಅಲೋ ಮಾಡ್ತೀರಾ ಸರ್? ದುಡ್ಡು ಕೊಡ್ತಾರೆ. ಅದಕ್ಕಿಂತ ಸಂತೋಷದ ವಿಚಾರ ಏನು ಸರ್? ಸಿನಿಮಾ ನೋಡ್ತೀವಿ ಅಂದ್ರೆ